ಕೈಯಿಂದ ಆಗ್ತಾ ಇಲ್ಲ ಬಂಧುಗಳೇ. ಇವತ್ತು 2013ರಿಂದ 2018ರವರೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 165 ಭಾಷೆಗಳನ್ನ ಕೊಟ್ಟಿದ್ರು. ಆ ಎಲ್ಲಾ ಭಾಷೆಗಳನ್ನ ಈಡೇರಿಸಿ ಜನರಿಗೆ ತಾನು ಕೊಟ್ಟಂತ ಭಾಷೆಯನ್ನ ಉಳಿಸಿಕೊಂಡಂತ ಧೀಮಂತ ನಾಯಕ ಅಂತ ಹೇಳಿ ಇನ್ನೊಮ್ಮೆ ಸಾಬೀತುಪಡಿಸಿ ಇವತ್ತು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು 5 ಭಾಗ್ಯಗಳು. ನಾನು ನಿನ್ನೆ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ. ಅವಾಗ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಆದ್ರೆ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ. ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ನಿಸ್ವಾರ್ಥತೆಯಿಂದ ರಾಜಕಾರಣವನ್ನ ಮಾಡೋದು. ಅಧಿಕಾರ ಜನ ನಮಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಅಧಿಕಾರದಿಂದ 4 ಜನರಿಗೆ ಒಳ್ಳೇದಾಗಬೇಕು ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಭಾರವನ್ನ ನಿರ್ವಹಣೆ ಮಾಡ್ತಾ ಇದೆ. ಮುಂಚೆ ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಿ ಬಡವರ ಮನೆ ಬಾಗಿಲಿಗೆ ಸಾಲ ಮೇಳ ಮಾಡಿ ಬಡವರು ಆರ್ಥಿಕವಾಗಿ ಸಮೃದ್ಧಿಯಾಗಲಿ ಅಂತ ಹೇಳಿ ಬಡವರ ಮನೆ ಬಾಗಿಲಿಗೆ ಬ್ಯಾಂಕ್ ಅನ್ನ ತೆಗೆದುಕೊಂಡು ಹೋದಂತವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಚಿಂತನೆ. ಆದ್ರೆ ಇವತ್ತು ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಬಂದ ತಕ್ಷಣ ಹೇಳಿದೆ, ತಾವೆಲ್ಲರೂ ಸುಶಿಕ್ಷಿತರು, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.